ಆರ್ಕೆಸ್ಟ್ರಾ ಆಗಿರ್ಬೋದು, ಅದಾದಮೇಲೆ ಮೀಕಾ ಸಿಂಗ್ ಅವರು ಹಾಡಿದ್ದಾಗಿರ್ಬೋದು, ಶಿವಮಣಿ ಅವರ ಡ್ರಮ್ಸ್ ಆಗಿರ್ಬೋದು, ಈಗ ಈ ಹಂತಕ್ಕೆ ಬಂದಿರೋದು? ಸರ್, ಇದು ಫಸ್ಟ್ ನಾವು ಕಂಪೋಸಿಂಗ್ ಆದಮೇಲೆ ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ. ಕಂಪೋಸಿಂಗ್ ಆ್ಯಕ್ಚುಲಿ ನೀವು ಹೇಳಿದ್ದು ಬ್ಯಾಂಗ್ಳೂರಿಂದ ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಿಂದ ಪ್ರೋಗ್ರಾಮಿಂಗ್ ಚೆನ್ನೈ, ಹೈದರಾಬಾದ್, ಬಾಂಬೆನಲ್ಲಾಯಿತು. ಪ್ರೋಗ್ರಾಮಿಂಗ್ ಆದಮೇಲೆ ಫಾರ್ ದ ಆಲ್ ಆರ್ಕೆಸ್ಟ್ರಲ್ ಲೈವ್ ಮಿಕ್ಸು ವಿ ವೆಂಟ್ ಟು ಯುರೋಪ್. ಅಲ್ಲಿ ಬುಡಾಪೆಸ್ಟ್ ಆರ್ಕೆಸ್ಟ್ರಾ ಜೊತೆ ಕೆಲಸ ಮಾಡಿದ್ವಿ. ಸೊ ಅದಾದಮೇಲೆ ಇದರದ್ದು ಲೈವ್ ಡ್ರಮ್ ಮಿಕ್ಸಿಂಗ್ ಎಲ್ಲನೂ YRF ಸ್ಟುಡಿಯೋನಲ್ಲಿ ಮಾಡಿದ್ವಿ. ಶಿವಮಣಿ ಅವರು ಹಾಗೂ ತೌಫಿಕ್ ಖುರೇಶಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅದಷ್ಟು ಆದಮೇಲೆ ನವೀನ್ ಅವರು ಫ್ಲೂಟ್ ಬಾಂಬೆನಲ್ಲಿ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಚೆನ್ನೈಯಲ್ಲಿ ಅಮಲ್ ರಾಜ್ ಅಂತ ಒಬ್ಬರ ಹತ್ರ ಫುಲ್ ಗಿಟಾರ್ ಸೆಕ್ಷನ್ಸು ಅದು ಎಲ್ಲ ರೆಕಾರ್ಡ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಫೈನಲ್ ಮಿಕ್ಸು ಸ್ಟೆಮ್ಸೇ ನಮಗೊಂದು 700-800 ಟ್ರ್ಯಾಕ್ಸ್ ಇತ್ತು. ಅದನ್ನೆಲ್ಲ ಪ್ರೀಮಿಕ್ಸ್ ಮಾಡೋಕ್ಕೆ ಚೆನ್ನೈಯಲ್ಲಿ ಸೆಲ್ವಮ್ ಅಂತ ಒಬ್ಬರ ಹತ್ರ ತುಂಬ, ಅದಕ್ಕೆ ಒಂದೊಂದು ಸಾಂಗ್ ಮಿನಿಮಮ್ 15 days ಪ್ರೀಮಿಕ್ಸ್ಗೆ ಹಿಡಿತದೆ, ಅಷ್ಟು ಟ್ರ್ಯಾಕ್ಸ್ ಇದೆ. ಸೊ ಅದನ್ನು ರೆಡಿ ಮಾಡಿ ಅಲ್ಲಿಂದ ಅದನ್ನೆಲ್ಲ ಒಂದು 120 ಟ್ರ್ಯಾಕ್ಸ್ ತೊಗೊಂಡು ಇವೆಂಟ್ ಟು ಬಾಂಬೆ. ಎರಿಕ್ ಪಿಳ್ಳೆಯವರು ಅದನ್ನು ಫೈನಲ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿದ್ರು ಸರ್. ಇದಾಗಿ ಮತ್ತೆ ಎಂಪೈರ್ ಸ್ಟುಡಿಯೋ ಬಾಂಬೆನಲ್ಲಿ ಇದು DTS ಮಿಕ್ಸ್ ಮಾಡಿದ್ವಿ. ಪ್ರೇಮರೇ, ಈ ಜರ್ನಿ, ಮ್ಯೂಸಿಕ್ ಜರ್ನಿ ಇದೆಯಲ್ಲ, ಸಿಕ್ಕಾಬಡೆ ದೊಡ್ಡದಿದ್ರದ್ದು ಕೇಳಿದ್ದು. ಪ್ರೇಮ್, ಈ ಸಾಂಗ್ಗೆ ಸ್ಫೂರ್ತಿ ಏನು, ಹೇಗೆ ಉಟ್ಕೊಳ್ತೀವಿ ಈ ಹಾಡು ಅಂತ, ಆಮೇಲೆ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೇವೆ, ಯಾವಾಗ ಶೂಟಿಂಗ್ ಹೊರಡೋದು ಯಾವತ್ತು ಅಂತೇಳಿ? ಈ ಸ್ಫೂರ್ತಿ ಏನಿಲ್ಲ, ಸ್ಫೂರ್ತಿ ಬಂದ್ಬಿಟ್ಟು ಯಾರಾದ್ರೂ ಏನೋ ತೊಂದರೆ ಕೊಟ್ಟರೆ, ಏನೋ ಪ್ರಾಬ್ಲಮ್ ಮಾಡಿದ್ರೆ ಸೆಟ್ ಆಗಲ್ಲ, ಹೋಗ ನಂಗೋ ನಿಂಗೋ, ಅದು ಅಂಥವ್ರು ಯಾರು ಅಂತ ಸಿಕ್ಕಾಬಟ್ಟೆ. ನಾನು ಹುಟ್ಟುತ್ತಾನಿಂದ ಇಲ್ಲಿವರೆಗೂ ಸೋಮನಿ ಜನ ಬಂದು ಹೋಗ್ತಾರೆ. ಸೊ ಅದಕ್ಕೆ ಸೆಟ್ ಆಗಲ್ಲ, ಹೋಗ ನನಗೂ ನಿನ್ಗೂ ಅಂತ ಹೇಳ್ಕೊಂಡು ಹೋಯ್ತಾ ಇರಬೇಕು, ಬಿಟ್ರೆ ದ್ವೇಷ ಮಾಡಬಾರ್ದು ಅಷ್ಟೇ. ಬಿಟ್ಟರೆ ಯಾರೋ ಪರ್ಟಿಕ್ಯುಲರ್ ಇವ್ರು ಯಾವ್ರೆ ಅಂತೇನಿಲ್ಲ. ಈಗ ನನಗೂ ನಿನಗೂ ಸೆಟ್ಟೇ ಆಗಲ್ಲ. ಆವಾಗಲೇ ಒಂದು ಕ್ವಶನ್ ಕೇಳಿದೆ ಜಗಣ ಅಲ್ವಾ, ಆ ಥರ. ಅದರಲ್ಲಿ ಹಳ್ಳಿ ನಮ್ಮ ಸೊಗಡಿನ ಪದಗಳನ್ನೆಲ್ಲ ಬಳಕೆ ಮಾಡಿದಿರಿ. ಸೊ ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಿಮ್ಮ ಇದರಲ್ಲಿ. ಆಲ್ವೇಸ್ ನಾನು ಸಮಥಿಂಗ್ ಇದನ್ನು ಬರೆದೀನಿ. ಓಯ್ ಓಯ್ ಲಕ್ಷ್ಮಿ, ಗಲ್ಲೀಲಿ ಯಾರು ಇಲ್ಲ ಬತ್ತಿಯ, ಗುಟ್ಟಾಗಿ ಬತ್ತಿಯ, ಮಮ್ಮಿ ಡ್ಯಾಡಿ ಆಟ ಆಡೋಣ ಅಲ್ಲಿ ಬತ್ತಿಯ. ರೆಗ್ಯುಲರ್ ಪದ ಅದು. ಯಾರಾದ್ರೂ ಹುಡುಗರುಗಳಿಗೆ, ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಮಾತಾಡೋದು. ಅದನ್ನು ತೆಗೆದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ. ನಾನೇನು ಕ್ರಿಯೇಟ್ ಮಾಡಿಲ್ಲ. ಬಸ್ ಆರೋ ಮಾತಾಡೋ ಪದಗಳನ್ನ ಕಿತ್ತು ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಮಾಸ್ ಸಾಂಗ್ ಆಯ್ತದು, ಒಂದು ಬೇಸಿಯಾಗಿ ಕ್ಯಾಚ್ ಆಗುತ್ತೆ ಎಲ್ಲ ಆಡಿಯನ್ಸ್ಗೆ. ಹೌದು. ಇದು ಯಾವಾಗ ಶೂಟಿಂಗ್ ಹೊಡ್ತೀರಿ ಈ ಸಾಂಗಿಗೆ ಅಂತ? ಈ ಸಾಂಗ್ ಬಂದು ಆಮ್ಸ್ಟರ್ಡ್ಯಾಮಲ್ಲಿ ಮಾಡ್ತಿದ್ದೀವಿ. ಕರೆಕ್ಟಾ ಇಂಗ್ಲೀಷು ಮಗ ಅನೋಮ? ಕರೆಕ್ಟ್ ನಾನು ಇಂಗ್ಲೀಷ್ ಕರೆಕ್ಟ್. ಅದೇನಾ ಮಗನ? ಓಕೆ, ಕರೆಕ್ಟ್. ಆಮೇಲೆ ನಾನು ಏನೋ ಕೇಳ್ಬಿಡ್ತೀನಿ ಜಗಣ. ಓಕೆ. ಸೊ ಆಮ್ಸ್ಟರ್ಡ್ಯಾಮಲ್ಲಿ ಶೂಟ್ ಮಾಡ್ತಿದ್ದೀವಿ. ಈ ಮಂತ್ ಏಪ್ರಿಲ್ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಿದ್ದೀವಿ. ಅದಕ್ಕೆ ಡೆಡ್ಲೈನ್ ಯಾವಾಗ? ಡೆಡ್ಲೈನು ಜಗಣ ಇದು ಬಂದ್ಬಿಟ್ಟು ಐ ಥಿಂಕ್ 17 ಮ್ಯಾಕ್ಸಿಮಮ್ 20th ಒಳಗಡೆ. ಯಾವುದು ಈ ನಮ್ಮ ಕಮಿಂಗ್ ಏಪ್ರಿಲ್ 20th ಒಳಗಡೆ. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂದರೆ, ಇದನ್ನು ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, 20ನೇ ತಾರೀಕು ಒಳಗಡೆ, ಏಪ್ರಿಲ್ 20th ಒಳಗಡೆ ಆನಂದ್ ಆಡಿಯೋ ಕಳಿಸ್ಬೋದು, KVN ಸಂಸ್ಥೆ ಕಳಿಸ್ಬೋದು, ನನಗೂ ಕಳಿಸ್ಬೋದು. ಸೊ ಕಳಿಸಿದ್ರೆ ಇದನ್ನು ಮಾಡಿ ಬೆಸ್ಟ್ ಯಾವುದಿದೆ, ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ಪಿಕ್ ಮಾಡಿ ನಾನು ಮಾಸ್ಟರ್ ಆಗಲಿ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಹೀರೋಯಿನ್ ಕಡೆ ಅದನ್ನೇ ಮಾಡಿಸ್ತೀವಿ. ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅದನ್ನು ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ತಿರ್ಗಿ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ, ಇದನ್ನು ಬೆಸ್ಟ್ ಇವ್ರು ನಮ್ಗೆ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾ ಇದೀವಿ ಅಂತ ಅವ್ರನ್ನ ಆನರ್ ಮಾಡ್ತೀವಿ ಸ್ಟೇಜ್ ಮೇಲೆ. ಸೊ ದ ಬೆಸ್ಟ್ ಇದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ. ಶ್ರಾವಣನ ಐಡಿಯಾ ಚೆನ್ನಾಗಿತ್ತು, ಅಡಾಪ್ಟ್ ಮಾಡಿದ್ದೀವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.